ಮತ್ತು ಬಿ ವೀರಭದ್ರಪ್ಪನವರ ಮಗನಾಗಿ ಜನಿಸಿದವರು. ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ, ಚಿತ್ರದುರ್ಗದಲ್ಲಿ ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ಪಡೆದರು. ಮೈಸೂರು ವಿಶ್ವವಿದ್ಯಾಲಯದಿಂದ 1990ರಲ್ಲಿ 4 ಚಿನ್ನದ ಪದಕ, 3 ನಗದು ಬಹುಮಾನಗಳೊಂದಿಗೆ ಪ್ರಥಮ ರ್ಯಾಂಕಿನಲ್ಲಿ MA ಕನ್ನಡ ಪದವಿ ಹಾಗೂ 1995ರಲ್ಲಿ PhD ಪದವಿ ಪಡೆದವರು. 1992ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಅಧ್ಯಾಪಕರಾಗಿ ಶಿಕಾರಿಪುರ, ಕೊಣನೂರು, ಕಡೂರು, ಮಂಡ್ಯ, ಮೈಸೂರುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಹುಣಸೂರಿನ ಶ್ರೀ ಡಿ ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಟ್ಟದ ಮುಡಿಗೆ ಹೂವು, ಸತ್ತು ಬದುಕುವ ಸುಖ ಎಂಬ ಕವನ ಸಂಕಲನಗಳು, ಚೇತನ ಚಿತ್ತಾರ, ದೇವರ ದಾಸಿಮಯ್ಯ ಮತ್ತು ಅನಂತತೆ, ಒಲುಮೆಯ ಕುಲುಮೆಯಲ್ಲಿ, ಶಿಕಾರಿಪುರ ತಾಲೂಕಿನ ಸಾಂಸ್ಕೃತಿಕ ಸಂಕಥನ, ಕನ್ನಡ ಭಾಷೆಯ ಚರಿತ್ರೆ, ಕಾಯಕ ಮೀಮಾಂಸೆ, ಅರಳಿಗೋಳ್, ವಚನಗಳಲ್ಲಿ ತಾವರ ಜಂಗಮ, ದೇವರ ದಾಸಿಮಯ್ಯ ಬೇರೆ ಬೇರೆ ಇಲ್ಲ, ವೀರಶೈವ ಲಿಂಗಾಯತ ಬೇರೆ ಬೇರೆ, ಅನುದಿನ ವಚನ ಮೊದಲಾದ 25ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸುತ್ತಾರೆ. ಅವರ ತಂದೆಯವರ ಕಾದಂಬರಿ ಜೋಗೇರ ಹುಡುಗಿ ಸಂಶೋಧನೆ, ಪಂಪ ಪದ ಪ್ರಪಂಚ ಮೊದಲಾದ 18ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿದ್ದಾರೆ. NSS ಕಾರ್ಯಕ್ರಮಾಧಿಕಾರಿಯಾಗಿ, ಶಿಕಾರಿಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಸಂಘದ ಕಾರ್ಯದರ್ಶಿಯಾಗಿ, ಮೈಸೂರು ದಸರಾ ಕಲಿಗೋಷ್ಠಿ ಉಪಸಮಿತಿಯ ಅಧ್ಯಕ್ಷರಾಗಿ, ಹಂಪಿ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯರಾಗಿ, ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಬೆಂಗಳೂರಿನ ಮಿಥಿಕ್ ಸೊಸೈಟಿ ಯುವ ಪ್ರತಿಭಾ ಪುರಸ್ಕಾರ, ಕಲಬುರಗಿಯ ಪ್ರೊಫೆಸರ್ ಮಲ್ಲೇಪುರಂ ಸಮುದ್ರ ಪ್ರತಿಷ್ಠಾನವು 2020ರ ಪ್ರೊಫೆಸರ್ ಮಲ್ಲೇಪುರಂ ಸಾಹಿತ್ಯ ಪ್ರಶಸ್ತಿ, ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೊಫೆಸರ್ HCH ಮರಿದೇವರು ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗೌರವಿಸಿವೆ. ಡಾಕ್ಟರ್ ಬಿ ವಸಂತಕುಮಾರ್ ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು 2025ರ ಸಾಲಿನ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ GA ಶಿವಲಿಂಗಯ್ಯ ಶರಣದತ್ತ ಪ್ರಶಸ್ತಿಯನ್ನು ಪೂಜ್ಯರ, ಎಲ್ಲ ಗಣ್ಯರ ಹಾಗೂ ಸಹೃದಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತದೆ. ವ್ಯಕ್ತಿ ಪರಿಚಯವನ್ನು ಮಾಡಿಕೊಟ್ಟಂತ ನಂದೀಶ್ ಅವರಿಗೆ ಧನ್ಯವಾದಗಳು. ಈಗ ವಸಂತಕುಮಾರ್ ಅವರಿಗೆ ಡಾಕ್ಟರ್ CP ಕೃಷ್ಣಕುಮಾರ್ ಅವರು ಮತ್ತು ಗಣ್ಯರಿಂದ ಪ್ರಶಸ್ತಿ ಪ್ರದಾನ. ಮತ್ತೊಬ್ಬರು